ರಾಜ್ಯ ಸರ್ಕಾರಕ್ಕೆ ಮತ್ತೆ ತಲೆ ಬಿಸಿ ತಂದ 40% ಕಮಿಷನ್. ಪ್ರಧಾನಿ ಕಾರ್ಯಾಲಯ, ಕೇಂದ್ರ ಗೃಹ ಇಲಾಖೆನೇ ನೇರವಾಗಿ ಎಂಟ್ರಿ ಆಗಿದೆ. ರಾಜ್ಯದಲ್ಲಿ ಸಂಚಲನ ಮೂಡಿಸಿದ ಗಂಭೀರ ಆರೋಪದ ಕಂಪನ ಆಗ್ತಾ ಇದೆ. ಗುತ್ತಿಗೆದಾರರ ಅಧ್ಯಕ್ಷ ಕೆಂಪಣ್ಣ ನೇರವಾಗಿ ಆರೋಪವನ್ನ ಮಾಡಿದ್ದಾರೆ. ವಿವರಣೆ ಕೇಳಿದೆ ಕೇಂದ್ರ. ಪ್ರಧಾನಿ ಕಾರ್ಯಾಲಯಕ್ಕೆ ದೂರನ್ನ ನೀಡಿದ್ದ ಬಗ್ಗೆ ಕೂಡ ದಾಖಲೆಗೆ ಸೂಚನೆಯನ್ನ ಕೊಡಲಾಗಿದೆ. ರಾಜ್ಯದಲ್ಲಿ ಒಂದು ಗಂಭೀರವಾದಂತಹ ಆರೋಪ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ರು. ಸಚಿವ ಈಶ್ವರಪ್ಪ ಅವರ ತಲೆದಂಡಾಗಿತ್ತು. ಈ ಎಲ್ಲಾ ಬೆಳವಣಿಗೆಗಳ ನಂತರ ಮತ್ತೆ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. 40% ಕಮಿಷನ್ ಆರೋಪ. ಈ ಒಂದು ದೂರನ್ನ ಪ್ರಧಾನಿ ಕಾರ್ಯಾಲಯ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಗುತ್ತಿಗೆದಾರರ ಅಧ್ಯಕ್ಷ ಕೆಂಪಣ್ಣ ಅವರು ನೇರ ಆರೋಪಗಳನ್ನ ಮಾಡಿದ್ರು. ಪ್ರಧಾನಿ ಕಚೇರಿಗೆ ದೂರನ್ನ ಕೂಡ ಕೊಡಲಾಗಿತ್ತು. ಇದೀಗ ದಾಖಲೆಗೆ ಸೂಚನೆಯನ್ನ ಕೊಟ್ಟಿದೆ ಅಂತ ಮಾಹಿತಿಯೆಲ್ಲ ಲಭ್ಯ ಆಗ್ತಾ ಇದೆ. ಕಮಿಷನ್ ಆರೋಪದ ಬಗ್ಗೆ ನಿಮ್ಮ ದೂರನ್ನ ಗಮನಿಸಿದ್ದೇವೆ, ಆರೋಪದ ಕುರಿತು ದಾಖಲೆ ಸಿದ್ಧವಾಗಿಟ್ಕೊಳ್ಳಿ ಅಂತ ಸೂಚನೆಯನ್ನ ಕೊಡಲಾಗಿದೆಯಂತೆ. ಕಮಿಷನ್ ಆರೋಪದ ಬಗ್ಗೆ ನಿಮ್ಮ ದೂರನ್ನ ನಾವು ಗಮನಿಸಿದ್ದೇವೆ, ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಸಿದ್ಧವಾಗಿಟ್ಕೊಂಡಿರಿ ಅನ್ನುವಂತಹ ಸೂಚನೆ ಬಂದಿದೆ. ಕೆಂಪಣ್ಣಗೆ ಕರೆ ಬರ್ತಲೇ ಇದೀಗ ಸರ್ಕಾರಕ್ಕೂ ಕೂಡ ಒಂದು ರೀತಿಯಾದಂತಹ ಟೆನ್ಷನ್ ಶುರುವಾಗಿರುವಂಥದ್ದು. ಗುತ್ತಿಗೆದಾರರ ಅಧ್ಯಕ್ಷ ಕೆಂಪಣ್ಣ ಅವರಿಂದ ಕೇಂದ್ರ ನೇರ ವಿವರಣೆಯನ್ನ ಕೇಳಿದೆ. ಒಂದು 40% ಕಮಿಷನ್ ಆರೋಪ ಇದೀಗ ಸರ್ಕಾರಕ್ಕೆ ಕಂಟಕವನ್ನ ತಂದಿಡುವಂತೆ ಕಾಣ್ತಾ ಇದೆ. ಯಾಕಂದ್ರೆ ಕೇಂದ್ರವೇ ಇಲ್ಲಿ ನೇರವಾಗಿ ಈ ಒಂದು ವಿಚಾರಕ್ಕೆ ಎಂಟ್ರಿ ಆಗಿರುವಂತದ್ದು. ಕೆಂಪಣ್ಣ ಅವರ ದೂರನ್ನ ಕೇಂದ್ರ ಬಹಳ ಗಂಭೀರವಾಗಿ ಪರಿಗಣಿಸಿದ್ದು, ದಾಖಲೆಯನ್ನ ಸಿದ್ಧ ಮಾಡಿಟ್ಕೊಳ್ಳಿ ಅಂತ ಕೆಂಪಣ್ಣ ಅವರಿಗೆ ಹೇಳಲಾಗಿದೆಯಂತೆ. ಕೆಂಪಣ್ಣ ಅವರು ಒಂದಷ್ಟು ಆರೋಪಗಳನ್ನ ನಿರಂತರವಾಗಿ ಮಾಡ್ತಾ ಬರ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕೆಂಪಣ್ಣ ಅವರು ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪವನ್ನ ಮಾಡಲಾಗಿತ್ತು. ಈ ಒಂದು ಆರೋಪ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತು. 40% ಕಮಿಷನ್ ಬಗ್ಗೆ ಪ್ರಧಾನಿ ಕಾರ್ಯಾಲಯಕ್ಕೂ ಕೂಡ ದೂರನ್ನ ಸಲ್ಲಿಸಲಾಗಿತ್ತು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಕೆಂಪಣ್ಣ ಅವರು ದೂರನ್ನ ಕೊಟ್ಟಿದ್ರು. ಗುತ್ತಿಗೆದಾರರ ಸಂಘದಿಂದ ಪಿಎಂ ಕಾರ್ಯಾಲಯಕ್ಕೆ ದೂರನ್ನ ನೀಡಲಾಗಿತ್ತು. ರಾಜ್ಯ ಸರ್ಕಾರದಲ್ಲಿ 40% ಕಮಿಷನ್ ಇಂದ ನಮಗೆ ಸಾಕಷ್ಟು ಕಿರುಕುಳ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಅಲ್ಲದೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅವರು ಆತ್ಮಹತ್ಯೆಗೂ ಕೂಡ ಶರಣಾಗಿದ್ರು. ಮೊದಲಿಗೆ ಆರೋಪವನ್ನ ಮಾಡಿದ್ರು, ಆನಂತರ ಸಂತೋಷ್ ಪಾಟೀಲ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ದೂರನ್ನ ಗಂಭೀರವಾಗಿ ಪರಿಗಣಿಸಿದೆ ಈಗ ಪ್ರಧಾನಿ ಕಾರ್ಯಾಲಯ. ಸ್ವತಃ ಕೇಂದ್ರವೇ ಇದೀಗ ಎಂಟ್ರಿ ಆಗಿದೆ. ಗುತ್ತಿಗೆದಾರರ ಸಂಘಕ್ಕೆ ಗೃಹ ಇಲಾಖೆ ಕಚೇರಿಯಿಂದ ದೂರವಾಣಿ ಕರೆ ಮಾಡಲಾಗಿದೆ. ಗೃಹ ಇಲಾಖೆಯಿಂದ ಈಗ ಕರೆ ಬಂದಿರುವಂತದ್ದು. 4 ದಿನಗಳ ಹಿಂದೆ ಗುತ್ತಿಗೆದಾರರ ಸಂಘಕ್ಕೆ ಗೃಹ ಇಲಾಖೆ ಕಚೇರಿಯಿಂದ ಕರೆ ಬಂದಿದೆ ಅನ್ನುವಂತಹ ಮಾಹಿತಿಯನ್ನ ಸ್ವತಃ ಕೆಂಪಣ್ಣ ಅವರೇ ನೀಡಿದ್ದಾರೆ. ಕಮಿಷನ್ ಆರೋಪದ ಬಗ್ಗೆ ನಿಮ್ಮ ದೂರನ್ನ ನಾವು ಗಮನಿಸಿದ್ದೇವೆ ಅನ್ನುವಂಥ ಒಂದು ಮಾತನ್ನ ಅವರು ಹೇಳಿದ್ದಾರೆ. ನಮ್ಮ ಕಚೇರಿಯ ತಂಡ ನಿಮ್ಮನ್ನ ಸಂಪರ್ಕ ಮಾಡಲಿದೆ. ಸೊ ಹಾಗಾಗಿ ಏನ್ ಆರೋಪ ಮಾಡ್ತಿದ್ದೀರಿ, ಈ ಆರೋಪಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಸಿದ್ಧ ಮಾಡಿಟ್ಕೊಳ್ಳಿ ಅನ್ನುವಂಥ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಪಣ್ಣ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಹಾಗಾದ್ರೆ ಕೆಂಪಣ್ಣ ಅವರು ಏನ್ ಹೇಳಿದ್ರು ಬನ್ನಿ ನೋಡೋಣ. 40% ಕಮಿಷನ್ ಆರೋಪ ಮಾಡಿ ಕೇಂದ್ರಕ್ಕೆ, ಅದರಲ್ಲಿನೂ ಪ್ರಧಾನಿ ಕಾರ್ಯಾಲಯಕ್ಕೆ ಗುತ್ತಿಗೆದಾರ ಸಂಘದವರು ಪತ್ರವನ್ನು ಬರೆದಿದ್ರು. ಆ ಕುರಿತಂತೆ ಈಗ ತನಿಖೆ ಆರಂಭವಾಗಿದೆ ಎಂಬಂತ ಮಾಹಿತಿ ನಮಗೆ ಸಿಗ್ತಾ ಇದೆ. ಹೀಗಾಗಿ ಯಾರು ತನಿಖೆಯನ್ನು ಆರಂಭಿಸಿದ್ದಾರೆ, ಯಾರು ಗುತ್ತಿಗೆದಾರ ಸಂಘದವರನ್ನ ಭೇಟಿ ಮಾಡಿದ್ದಾರೆ ಎಂಬುದನ್ನು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಕೆಂಪಣ್ಣ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಏನಂತ ಹೇಳಿದ್ರೆ ಈಗಾಗಲೇ ತನಿಖೆ ಆರಂಭವಾಗ್ತಿದೆ ಎಂಬಂತ ಮಾಹಿತಿ ಬರ್ತಾ ಇದೆ. ನಿಮ್ಮನ್ನು ಯಾರು ಸಂಪರ್ಕ ಮಾಡಿದ್ರು ಅಂತ? ಸರ್, ಆಕ್ಚುಲಿ ಹೇಳೋದ್ರೆ ಇದುವರೆಗೂ ಯಾರು ನನ್ನ ಪರ್ಸನಲ್ ಆಗಿ ಮೀಟ್ ಮಾಡಿಲ್ಲ. ನಾವು ಮೈಸೂರು ಹೋಗ್ತಾ ಇದ್ದೀವಿ. ಫ್ರೈಡೇ ಒಂದು ಮೀಟಿಂಗ್ ಇತ್ತು ಮೈಸೂರಲ್ಲಿ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ದು. ಒಂದು ಫೋನ್ ಕಾಲ್ ಬಂತು ನಮ್ಮ ಆಫೀಸಿಂದ. ಅವ್ರು ಕೆಲವ್ರು ಯಾರಪ್ಪ ಮಾಹಿತಿ ಕೇಳ್ತಾ ಇದ್ದಾರೆ ಸರ್, ಕೊಡಬೇಕಾ ಅಂತ. ನಾನು ಹೇಳಿದಮ್ಮ ಕೇಳಿದವ್ರಿಗೆ ಯಾರು ಕೊಡೋಕ್ಕಾಗಲ್ಲ, ಯಾರು ಏನು ಅವ್ರ ಹತ್ರ ಡೀಟೇಲ್. ಅವರು ವಿಸಿಟಿಂಗ್ ಕಾರ್ಡ್ ಕೇಳಿದಂತೆ. ಆಮೇಲೆ ಅವ್ರು ಕೇಳಿದಾಗ ಐ ಬಿಲಾಂಗ್ಸ್ ಟು ಹೋಮ್ ಡಿಪಾರ್ಟ್ಮೆಂಟ್ ಅಂತ. ಇಟ್ಸ್ ನಾಟ್ ಎ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲ. ಆಮೇಲೆ ಕೊಡಮ್ಮ. ಆಮೇಲೆ ಇತ್ಕೊಂಡು ಅವರೇ ಫೋನ್ ಮಾಡಿ ನಿಮ್ಮನ್ನು ಮೀಟ್ ಮಾಡೋಣ ಸರ್ ಸ್ಯಾಟರ್ಡೆ ಅಂದರು. ಸ್ಯಾಟರ್ಡೆ ಮತ್ತೆ ಅವರೇ ಚೇಂಜ್ ಮಾಡಿದ್ರು. ಇಲ್ಲ, ಅವತ್ತು ಹಾಲಿಡೇ ಇದೆ, ಇವತ್ತು ನೆನ್ನೆ ಮೀಟ್ ಮಾಡೋಣ. ನೆನ್ನೆ ನನಗೆ ಸ್ವಲ್ಪ ಆರೋಗ್ಯ ಸರಿ ಇದ್ದು 1 ಗಂಟೆ ಮೇಲೆ ಬರ್ತೀನಿ. ಇಲ್ಲ ಸರ್, ನಮ್ಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ ಅಂತ. ಇವತ್ತು 11 ಗಂಟೆಗೆ 11:15 ಗಂಟೆಗೆ ಅಂದರೆ ನಮಗೆ ಮೊದಲೇ ದೊಡ್ಡ ನ್ಯೂಸ್ ಬೆಳಿಗ್ಗೆ ಹೇಳುತ್ತಿದ್ದಾಗೆ ನ್ಯೂಸ್ ಬರ್ತಾಯಿತ್ತು.
ನನಗೆ ಗೊತ್ತಿಲ್ಲ ನ್ಯೂಸ್ ಇದು, ನಾವು ಎಲ್ಲಿ ಮಾಡೋಣ. ನಾನು ಆ ಪರ್ಸನ್ನೂ ನೋಡಿಲ್ಲ, ಪಾಪ ಯಾರು ಅಂತ ಪುಣ್ಯಾತ್ಮರನ್ನು ನೋಡಿಲ್ಲ. ಬಟ್ ಒಂದೇನಂದರೆ, ನಾವು ಚೀಫ್ ಮಿನಿಸ್ಟರ್ ಮೀಟ್ ಮಾಡಿದಾಗ ಕೆಲವು ಅಶ್ಯೂರೆನ್ಸ್ ಮಾಡಿದ್ವು. ಅಶ್ಯೂರೆನ್ಸು ಇಟ್ ಹ್ಯಾಸ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಕ್ಸೆಪ್ಟ್ ಆದರೂ ಕೂಡ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಚೀಫ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೇಳಬೇಕು ಅಂತ ಮಾಡಿದ್ದೀವಿ. ಮೊನ್ನೆ ಪ್ರಧಾನಿಗಳು ಕೂಡ ಬೆಂಗಳೂರಿಗೆ ಬಂದಿದ್ರು. ಜೊತೆಗೆ ಏನಂತಾರೆ, ನೀವು ಒಂದು ಪತ್ರವನ್ನ ಕೂಡ ದೂರನ್ನ ಕೂಡ ಕೊಟ್ಟಿದ್ರಿ ಅವರಿಗೆ. ಆ ಕುರಿತಂತೆ ಏನಾದರೂ ಆಗಿದೆಯಾ ಡೆವಲಪ್ಮೆಂಟ್? ಇದುವರೆಗೂ ಯಾರು ನಮ್ಮ ಅದೇ ಒಂದು ಫೋನ್ ಫ್ರೈಡೇ ಫೋನ್ ಬಂದಿದ್ದು, ಅದು ನನಗೆ ಗೊತ್ತಿಲ್ಲ. ನಮ್ಮ ಆಫೀಸ್ ಬಂದಿತ್ತು, ಅದು ಗೊತ್ತೇ. ಇವತ್ತು ಏನಾದರೂ ನಿಮ್ಗೆ ಸಂಪರ್ಕ ಮಾಡಿದ್ರ ಅವರು? ಇವತ್ತು ಅದೇ ಈಗ ಫೋನ್ ಮಾಡಿ ಪೋಸ್ಟ್ಪೋನ್ ಮಾಡಿದೆ ಅಂತ ನಮ್ಮ ಆಫೀಸ್ ಕೇಳಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ಎಲ್ಲ ನ್ಯೂಸಲ್ಲಿ ಬರ್ತಾ ಇದೆ, ನೀವು ಲೀಕ್ ಮಾಡಿದ್ದೀರಿ ಅಂತ. ನಮಗೆ ಗೊತ್ತಿದ್ದ ನಾವು ಯಾರಿಗೂ ಲೀಕ್ ಮಾಡಿಲ್ಲ. ಅದು ಹೇಗೆ ಬಂತೋ ಏನೋ ಗೊತ್ತಿಲ್ಲ. ಅದೇ ನೀವು ಪ್ರಧಾನಿ ಕಚೇರಿಗೆ ಪತ್ರ ಬರೆದ ಮೇಲೆ, ಅಂದ್ರೆ ನೀವು ದೂರು ಕೊಟ್ಟ ಮೇಲೆ, ಈಗ ಅದ್ರ ಕುರಿತಂತೆ ಏನೇನೂ ಆಗಿಲ್ಲ. ಹೀಗಾಗಿ ಏನ್ ಮಾಡ್ತೀರಾ ಮುಂದೆ ಅಂತ ಹೇಳಿ? ಏನು ಮಾಡೋದಂದ್ರೆ, ಈಗ ಇದೆ ಚೀಫ್ ಮಿನಿಸ್ಟರ್ ಮೀಟ್ ಮಾಡಬೇಕು ಅಂತ ಒಂದಿದೆ ಮೇಲೆ. ಈಗ ನಮ್ಮ ಇದು ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕರೆದು ಇನ್ನೊಂದು ಲೆಟ್ರ್ ಯಾಕೆ ಬರೀಬಾರದು ಪ್ರೈಮ್ ಮಿನಿಸ್ಟರ್ಗಂತ. ಪ್ರೊವೈಡೆಡ್ ಎಕ್ಸಿಕ್ಯೂಟಿವ್ ಕಮಿಟಿ ಒಪ್ಪಿದ್ರೆ ನೆಕ್ಸ್ಟ್ ಒಂದು ಪ್ರೈಮ್ ಮಿನಿಸ್ಟರ್, ನೋಡಿ ಸ್ವಾಮಿ, ದೇಶದಲ್ಲೆಲ್ಲ ಹೇಳ್ತೀರಿ ನಮ್ಮದೇ ಭ್ರಷ್ಟಾಚಾರ ರಹಿತ ಸರ್ಕಾರ ಅಂತ, ಈ ಥರ ನಡೀತಾ, ಇದ್ರ ಬಗ್ಗೆ ಯಾವ ಕ್ರಮ ಕೈಗೊಂಡಿದ್ರಿ ಅಂತ ಅವ್ರಿಗೊಂದು ಲೆಟ್ರು ಮತ್ತೆ ಡೀಟೇಲ್ ಆಗಿ ಬರೆಯೋಣ ಅಂತ ಇದ್ದೀವಿ. ನೀವೇ 40% ಕಮಿಷನ್ ಆರೋಪವನ್ನು ಮಾಡಿದ್ರಿ. ಅದಾದ ನೀವು ಆರೋಪ ಮಾಡಿದ ನಂತರ ಪ್ರಧಾನಿಗಳಿಗೆ ದೂರು ಕೊಟ್ಟ ನಂತರ ಅದೇನು ಕಡಿಮೆ ಆಗಿದೆಯಾ ರಾಜ್ಯದಲ್ಲಿ? ನನ್ನ ಮನಸ್ಸಿಗೆ ಏನು ಕಡಿಮೆ ಆಗಿಲ್ಲ ಸರ್, ಏನು ಕಡಿಮೆ ಆಗಿಲ್ಲ, ಜಾಸ್ತಿ ಆಗಿಲ್ಲ, ಕಡಿಮೆ ಆಗಿಲ್ಲ. ಒಬ್ಬರ ಮಾತು ಕೇಳೋದಿಲ್ಲ. ಚೀಫ್ ಮಿನಿಸ್ಟರ್ ಇನ್ನೊಬ್ಬರ ಮಾತು, ಚೀಫ್ ಇಂಜಿನಿಯರ್ ಇನ್ನೊಬ್ಬರ ಮಾತು ಕೇಳೋದಿಲ್ಲ. ಚೀಫ್ ಮಿನಿಸ್ಟರ್ ಆರ್ಡರ್ನೇ ವೈಲೇಟ್ ಮಾಡ್ತಾರೆ ಅಂದಮೇಲೆ ಇನ್ಯಾರು ಮಾತು ಕೇಳ್ತಾರೆ? ನೀವು ಅಂದ್ರೆ ಈಗ ದೂರು ಕೊಟ್ಟ ನಂತರ ಏನಾದರೂ ಕಿರುಕುಳ ಕೊಡೋದು ಅಥವಾ ನಿಮ್ಮ ಮೇಲೆ ಏನು ಜಾಸ್ತಿ ಆಗಿದೆಯಾ ಅಥವಾ ಏನು ಕಡಿಮೆ ಆಗಿದೆಯಾ? ಸರ್, ಕೆಲವು ಕಾಂಟ್ರಾಕ್ಟರ್ಗೆ ಅವ್ರಿಗೆ ಡೌಟ್ ಬಂದು ಇವರೆಲ್ಲ ನ್ಯೂಸ್ ಕೊಟ್ಟಿದ್ದಾರೆ, ಇವರೇ ಕೊಟ್ಟಿರೋದು. ಕೆಲವೆಲ್ಲ ಅವತ್ತು ರಿಲೀಸ್ ಮಾಡಿದಾಗ ಕೆಲವು ಇದಾದಾಗ ಅವರಿಗೆಲ್ಲ ಭಾಳ ಹಿಂಸೆ ಆಗ್ಬಿಟ್ಟಿದೆ. ಅವ್ರು ಆ ಏರಿಯಾದಲ್ಲಿ ಕೆಲಸನೇ ಬಿಟ್ಬಿಟ್ಟು ಬೇರೆ ಕಡೆ ಮಾಡೋ ಸ್ಥಿತಿಗೆ ಬಂದಿದೆ. ಪ್ರೈವೇಟ್ ಕೆಲಸಗಳು ಇಟ್ಕೊಂಡಿದ್ದಾರೆ, ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಅಂದ್ರೆ ಕಾಂಟ್ರಾಕ್ಟ್ದಾರರಿಗೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ, ಸಚಿವರು ಕೊಡ್ತಾ ಇದ್ದಾರೆ, ಶಾಸಕರು ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಅವ್ರು ಸಂಬಂಧಪಟ್ಟವರು. ಅಧಿಕಾರಿ ಒಂದೇ ಸಾರಿ MLA ಬಂದು ಹೇಳೋದಿಲ್ಲ, ಥ್ರೂ ಅಧಿಕಾರಿ ತೊಂದರೆ ಕೊಡ್ತಾರೆ. ಈಗ ಕೊನೆಯದಾಗಿ ಏನಂತ ಹೇಳಿ ಸರ್, ನೀವು ಈಗ ಗೃಹ ಇಲಾಖೆಯವರು ಏನು ನಿಮ್ಮಿಂದ ಮಾಹಿತಿ ಕೇಳಿದಾರ, ನೀವು ಏನೇನು ದಾಖಲೆಗಳನ್ನ ಸಿದ್ಧವಾಗಿ ಇಟ್ಕೊಂಡಿದ್ದೀರಿ? ಯಾವ್ಯಾವ ಆಧಾರದಲ್ಲಿ ಏನು ದಾಖಲೆಗಳನ್ನ ಕೊಡ್ತೀರಿ? ಏನು ಚೀಫ್ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ವಿ, ಅದನ್ನೇ ಆಧಾರವಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಇದು ಕೆಂಪಣ್ಣ ಅವರು ಹೇಳುವಂತ ಮಾತು. ಪ್ರಧಾನಿ ಕಾರ್ಯಾಲಯದಿಂದ ಯಾವುದೇ ಮಾಹಿತಿಯನ್ನು ಕೇಳಿಲ್ಲ, ಆದ್ರೆ ಕೇಂದ್ರ ಗೃಹ ಇಲಾಖೆ ನಮ್ಮಿಂದ ಮಾಹಿತಿಯನ್ನು ಕೇಳಿದೆ. ಇದ್ರ ಜೊತೆಗೆ ಏನಂತಿದ್ರೆ, ಮುಂದಿನ ಹಂತದಲ್ಲಿ ಪ್ರಧಾನಿ ಕಾರ್ಯಾಲಯಕ್ಕೆ ಮತ್ತೊಮ್ಮೆ ಪತ್ರವನ್ನು ಬರೆದು ಎಲ್ಲ ಸಮಸ್ಯೆಗಳನ್ನ ಅವರ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಶ್ರೀನಿವಾಸರ ಜೊತೆ ಅನಿಲ್ ಬಾಸೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸೊ ಇದು ಕೆಂಪಣ್ಣ ಅವರು ಇವತ್ತು ನ್ಯೂಸ್ 18ಗೆ ಕೊಟ್ಟಿರುವಂತಹ ರಿಯಾಕ್ಷನ್. ಈ ಹಿಂದೆ ಕೆಂಪಣ್ಣ ಅವರು ಪ್ರಧಾನಿ ಕಾರ್ಯಾಲಯಕ್ಕೆ ದೂರನ್ನ ಕೊಟ್ಟಿದ್ರು. ಹಾಗಾದ್ರೆ ಆ ಸಂದರ್ಭದಲ್ಲಿ ಕೆಂಪಣ್ಣ ಅವರು ಏನೆಲ್ಲ ಆರೋಪಗಳನ್ನ ಮಾಡಿದ್ರು, ಆ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಪಾಯಿಂಟ್ ಟು ಪಾಯಿಂಟ್ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸೊ ಕಮಿಷನ್ 40% ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಟ್ಟಡ ಕಾಮಗಾರಿಗೆ 5%, ರಸ್ತೆ ಕಾಮಗಾರಿಗೆ 10% ಕಮಿಷನ್ ಅನ್ನ ಕೊಡಬೇಕು ಅಂತ ಗುತ್ತಿಗೆದಾರರಿಗೆ ಕಿರುಕುಳವನ್ನ ಕೊಡಲಾಗ್ತಾ ಇದೆ. ಟೆಂಡರ್ ಮಂಜೂರು ಮಾಡಲು ಕೆಲ ಸಚಿವರಿಂದ 5% ಕಮಿಷನ್ಗೆ ಕಿರುಕುಳವನ್ನ ಕೊಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಕೆಂಪಣ್ಣ ಅವರು ಮಾಡಿದ್ರು. ಅದನ್ನ ದೂರಿನಲ್ಲೂ ಕೂಡ ಮೆನ್ಷನ್ ಮಾಡಿದ್ರು. ಕಾಮಗಾರಿ ಆರಂಭಕ್ಕೆ ಕೆಲ ಸಂಸದರಿಂದ 2% ಕಮಿಷನ್ಗೆ ಕಿರುಕುಳ ಕೊಡಲಾಗುತ್ತೆ. ಕಾಮಗಾರಿ ಆರಂಭ ಮಾಡಬೇಕು ಅಂತಂದ್ರೆ ಇಂತಿಷ್ಟು % ಅನ್ನ ನಾವು ಸಂಸದರಿಗೂ ಕೊಡಬೇಕು. ಶಾಸಕರು, ಸಂಸದರ ಆಪ್ತರು, ಸಂಬಂಧಿಕರಿಗೆ ಹೆಚ್ಚು ಟೆಂಡರ್ ಅನ್ನ ಮಂಜೂರು ಮಾಡ್ತಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಲಾಗಿತ್ತು. ಕಟ್ಟಡ ಕಾಮಗಾರಿಗೆ 5%, ರಸ್ತೆ ಕಾಮಗಾರಿಗಳಿಗೆ 10%, ಈ ರೀತಿಯಾಗಿ ಒಂದೊಂದು ಕಾಮಗಾರಿಗಳಿಗೂ ಕೂಡ ಇಂತಿಷ್ಟು ಅಂತ ಫಿಕ್ಸ್ ಆಗಿತ್ತು. ಹೊರ ರಾಜ್ಯದ ಪ್ರಭಾವಿ ಗುತ್ತಿಗೆದಾರರಿಗೆ ಹೆಚ್ಚು ಮಣೆ ಹಾಕ್ತಾರೆ, ಇಲ್ಲಿವರೆಗೆ ಕೊಡೋದಿಲ್ಲ. ಸಂಸದರು, ಸಚಿವರು, ಅವರ ಆಪ್ತರು, ಕುಟುಂಬದವರಿಗೆ ಹೆಚ್ಚು ಮಣೆ ಹಾಕ್ತಾರೆ. ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ನ ಟೆಂಡರ್ನಲ್ಲೂ ಕೂಡ ಸ್ಥಳೀಯರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. 25%, 30% ಕಮಿಷನ್ ಕೊಟ್ಟವರಿಗೆ ಮಾತ್ರ ಟೆಂಡರ್ ಅನ್ನ ಮಂಜೂರು ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಲಾಗಿತ್ತು. ಗುತ್ತಿಗೆ ಅವಧಿ ಮುಗಿದ ಮೇಲೂ ಕಮಿಷನ್ಗಾಗಿ ಪದೇ ಪದೇ ಕಿರುಕುಳವನ್ನ ಕೊಡ್ತಾ ಇದ್ರು. ಒಂದ್ ವೇಳೆ ಕೆಲಸ ಆದ್ಮೇಲೂ ಕೂಡ ಇವರಿಗೆ ಕಮಿಷನ್ ಕೊಡ್ಲಿಲ್ಲ ಅಂತಂದ್ರೆ ಸಾಕಷ್ಟು ಇವರು ಟಾರ್ಚರ್ ಅನ್ನ ಕೊಡ್ತಿದ್ದಾರೆ ಎನ್ನುವಂತ ಆರೋಪವನ್ನ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ಕಾರ್ಯಾಲಯಕ್ಕೂ ಕೂಡ ಕೆಂಪಣ್ಣ ಅವರು ದೂರನ್ನ ಕೊಟ್ಟಿದ್ರು. ಸೊ ಈಗ ಸದ್ಯ ಕೇಂದ್ರವೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಆಗಿದೆ. ಈ ಎಲ್ಲಾ ಡೆವಲಪ್ಮೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಯಾರ್ಯಾರು ಏನೇನ್ ಮಾತಾಡಿದ್ರು, ಬನ್ನಿ ನೋಡೋಣ.
40% ಕಮಿಷನ್ ಹೇಳಿ ಒಬ್ಬ ಇಬ್ಬರು ಕಾಂಟ್ರಾಕ್ಟ್ಗಳು ಆಗಲೇ ಇಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಒಂದು ಬೆಂಗಳೂರು ರಾಜಾಜಿ ಮಹಾಲಕ್ಷ್ಮಿ ಲೇಔಟಲ್ಲಿ ಇರ್ತಕ್ಕಂಥ ಸ್ಟೇಡಿಯಂ ಅಲ್ಲಿ, ಮತ್ತೆ ಬೆಳಗಾಮಲ್ಲಿ ಆಗಿರ್ತಕ್ಕಂಥ ಘಟನೆ ಇನ್ನೂ ಸಹ ಇವರಿಗೆ ಕಣ್ಣು ತೆರೆದಿಲ್ಲ ಅಂತ ಹೇಳಿದ್ರೆ ಇದು ಸರ್ಕಾರನ ಅಥವಾ ಬೇರೆ ಏನಾದರೂ ಅಂತ ಯೋಚನೆ ಮಾಡಬೇಕಾಗಿದೆ. ಈಗ ಈಶ್ವರಪ್ಪನ ಕೇಸಲ್ಲೇನೆ ಈಗಾಗಲೇ ಪಾಪ ಹುಡುಗ ಬಂದು ಪ್ರಾಣನೂ ತೆಗೆದುಕೊಂಡು ಎಲ್ಲ ಆಯ್ತು, ಏನ್ ನ್ಯಾಯ ದೊರೆಯಲಿಲ್ಲ. ಸೊ ಪ್ರತಿಯೊಂದರಲ್ಲೂ ಒಬ್ಬ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ನೇರವಾಗಿ ಪ್ರೈಮ್ ಮಿನಿಸ್ಟರ್ ಪತ್ರ ಬರ್ದೇವೆ ಅಂತ ಹೇಳಿದ್ದು ಅವ್ರು ಹೇಳಿ ಆಲೇ ಒಂದು ಹೆಚ್ಚು ಕಮ್ಮಿ ವರ್ಷ ಆಗೋಯ್ತು. ಯಾವ್ದಾದ್ರು ಒಂದು ಸುಪ್ರೀಂ ಕೋರ್ಟ್ ಜಡ್ಜೋ ಹೈಕೋರ್ಟ್ ಜಡ್ಜೋ ಜ್ಯುಡಿಷಿಯಲ್ ಕಮಿಷನ್ ಕೈಲಿ ಎನ್ಕ್ವೈರಿ ಮಾಡಿಸಿದ್ರೆ ಏನೇನು ಆಗ್ತಾ ಇದೆ ಪಂಚಾಯತಿಯಿಂದ ಹಿಡಿದು ವಿಧಾನಸೌಧವರೆಗೂ ಅಂತ ಹೇಳಿದ್ರೆ ಹೇಳ್ತಾರೆ. ರಿಟೈರ್ಡ್ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಅಥವಾ ಹಾಲಿ ನ್ಯಾಯಾಧೀಶರುಗಳನ್ನ ನೇಮಕ ಮಾಡಿ ಯಾವ ರೀತಿಯಾದಂತಹ ಅಕ್ರಮಗಳನ್ನ ಕಾಂಟ್ರಾಕ್ಟರ್ಗಳು ಬಯಲಿಗೆ ತಂದಿದ್ದಾರೆ, ಏನೇನು ಸಮಸ್ಯೆಗಳಿದೆ, ಕರ್ನಾಟಕದಲ್ಲಿ ನಿಜವಾಗ್ಲೂ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ ಏನು ಅಂತ ಹೇಳಿ ತನಿಖೆ ಮಾಡಬೇಕು. ಆದ್ರೆ ಗೃಹ ಇಲಾಖೆಯ ಅಧಿಕಾರಿಗಳನ್ನ ಬಿಡ್ತಾ ಇದ್ದಾರೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಬೆದರಿಕೆ ತಂತ್ರನೇ ಹೊತ್ತು ಬೇರೇನೂ ಅಲ್ಲ. ಸುಮಾರು 1 ವರ್ಷ ಮೇಲಾಯ್ತು ಪ್ರಧಾನಮಂತ್ರಿಗಳ ಕಚೇರಿ ಹೀಗೆ ಎಚ್ಚೆತ್ತುಕೊಂಡಂತ ಭಾವಿಸಿದ್ದೇನೆ. ಅದೊಂದೇನೋ ರಿಪೋರ್ಟ್ ಕೇಳಿ ಎನ್ಕ್ವೈರಿ ಮಾಡಿ ಮುಚ್ಚಾಕ್ಲಿಕ್ಕೆ ಬಹುಶಃ ಅವರು ರಿಪೋರ್ಟ್ ಕೇಳಿರ್ಬೋದು ಅಂತ ನಮ್ಗೆ ಅನಿಸ್ತದೆ. ಚುನಾವಣೆ ಬರ್ತಾ ಇದಲ್ಲ ಈಗ, ಅದೊಂದು ಇದನ್ನು ಕೂಡ ಒಂದು ಐವಾಶ್ ಅಂತ ಕಾಣ್ತದೆ. ಅವ್ರು ತಿನ್ನದೇ ತಿನ್ನದೇ ಅವ್ರ ಕೆಲಸ. ಇವರು 40 20 ಇವರಿಗೆ 20 ಬಂದಿದ್ದೇನೆ. 40% ಕಮಿಷನ್ ಬಗ್ಗೆ ವಿವರ ಕೇಳಿರೋ ಬಗ್ಗೆ ಈಶ್ವರಪ್ಪ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಸಂತೋಷ್ ಹೇಳಿಕೆ ಕೊಟ್ಟಿದ್ರು, ಕೇಸ್ ಹಾಕಿದ್ದೆ, ತನಿಖೆ ನಡೀತಾ ಇದೆ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ. ಈ 40% ಕಮಿಷನ್ ಆರೋಪ ಏನಿದೆ, ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿದ್ದಂತಹ ಈಶ್ವರಪ್ಪ ಅವರ ತಲೆದಂಡಾಯಿತು, ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಕೊಡಬೇಕಾಯಿತು. ಸಂತೋಷ್ ಪಾಟೀಲ್ ಅವರು ಇವರ ಮೇಲೆ ನೇರವಾದಂತಹ ಆರೋಪಗಳನ್ನ ಮಾಡಿದ್ರು. ಇದೆಲ್ಲದರ ಬಗ್ಗೆ ಈಶ್ವರಪ್ಪ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ, ನಮ್ದು ಇಲ್ಲಿ ಬಿಜೆಪಿ ಸರ್ಕಾರ. ಈಗ ನನ್ನ ಬಗ್ಗೆ ಅವರು ಮಾತಾಡಿದಾಗ ನಾನು ನೋಟಿಸ್ಕೊಡ್ತಾ ಇಲ್ಲ, ತನಿಖೆ ಆಗ್ತಾ ಇದೆಯೋ ಇಲ್ಲ. ತನಿಖೆನಲ್ಲಿ ತುಂಬಾ ಸ್ಪಷ್ಟವಾಗಿ ನನಗೆ ವಿಶ್ವಾಸ ಇದೆ, 1% ಕೂಡ ನನ್ನ ಮೇಲೆ ಆಪಾದನೆ ಇದೆ, ನಾನು ಮುಕ್ತವಾಗ್ತೇನೆ, ಈ ನಂಬಿಕೆ ನನಗಿದೆ. ಸೊ ಈ 40% ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್ ಅವ್ರನ್ನ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಈಗ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. 40% ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಗೃಹ ಇಲಾಖೆಯೇ ಇದೀಗ ಮಾಹಿತಿಯನ್ನ ಕೇಳಿ ಕೆಂಪಣ್ಣ ಅವರಿಗೆ ಕರೆ ಮಾಡಲಾಗಿದೆ. ದಾಖಲೆಯನ್ನ ರೆಡಿ ಮಾಡಿಟ್ಕೊಳ್ಳಿ ಅಂತ ಕೂಡ ಅವರಿಗೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಈ ಎಲ್ಲಾ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, 40% ಕಮಿಷನ್ ವಿಚಾರ ಓರ್ವ ಗುತ್ತಿಗೆದಾರರನ್ನ ಬಲಿ ಪಡೆದಿತ್ತು, ಈಶ್ವರಪ್ಪ ಅವರ ತಲೆದಂಡ ಕೂಡ ಆಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕೇಂದ್ರವೇ ಡೈರೆಕ್ಟ್ ಆಗಿ ಎಂಟ್ರಿ ಆಗಿರೋದ್ರಿಂದ ಬೊಮ್ಮಾಯಿ ಸರ್ಕಾರಕ್ಕೆ ಇದು ಯಾವ ರೀತಿಯಾಗಿ ಮುಳುವಾಗಬಹುದು ಅಂತ? ಸೌಮ್ಯ, ಈಗಾಗಲೇ ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ಈ ಕುರಿತಂತೆ ತನಿಖೆ ಆರಂಭವಾಗಿರುವಂತದ್ದು. ಇದು ನಿಜಕ್ಕೂ ಕೂಡ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಜೊತೆಗೆ ಅಂತ ಹೇಳಿದ್ರೆ 2023-24ರಲ್ಲಿ 2 ಮಹತ್ವದ ಚುನಾವಣೆಗಳು ಬರ್ತವೆ. ರಾಜ್ಯ ಚುನಾವಣೆ ಇರಬಹುದು, ಜೊತೆಗೆ ಲೋಕಸಭಾ ಚುನಾವಣೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಆರೋಪವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಚುನಾವಣೆಯನ್ನು ಎದುರಿಸುವುದಕ್ಕೆ ಮುಂದಾಗ್ತಾ ಇಲ್ಲ. ಹೀಗಾಗಿ ಈ ಒಂದು ತನಿಖೆಗೆ ಆದೇಶವನ್ನ ಮಾಡಿದೆ ಎಂಬಂತ ಮಾಹಿತಿ ಬರ್ತಿರುವಂತದ್ದು. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರನ್ನ ಕೂಡ ಈಗಾಗಲೇ ಏನು ಕೇಂದ್ರ ಗೃಹ ಇಲಾಖೆ ಅಧಿಕಾರಿಗಳು ಒಂದು ಸಂಪರ್ಕವನ್ನ ಮಾಡಿದ್ದಾರೆ. ಜೊತೆಗೇನಂತ ಹೇಳಿದ್ರೆ ನಿಮ್ಮಲ್ಲಿ ಯಾವ್ಯಾವ ದಾಖಲೆಗಳಿವೆ, ಜೊತೆಗೇನಂತ ಏನು ಸಾಕ್ಷಿಗಳಿವೆ, ಅವುಗಳೆಲ್ಲವನ್ನ ಕೊಡಿ ಎಂಬಂತ ಮಾಹಿತಿಯನ್ನು ಅವರಿಂದ ಕೇಳಿದ್ದಾರೆ ಎಂಬಂತ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಈ ಒಂದು ಪ್ರಕರಣದ ತನಿಖೆ ಇನ್ನಷ್ಟು ಆರಂಭವಾಗ್ತದೆ ಎಂಬಂತಹ ಕುತೂಹಲ ಮೂಡಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಕೇಂದ್ರ ಸರ್ಕಾರಕ್ಕೆ, ಅದರಲ್ಲಿನೂ ಕೂಡ ಪ್ರಧಾನಿ ಮೋದಿಯವರಿಗೆ ರಾಜ್ಯದಲ್ಲಿ 40% ಕಮಿಷನ್ ಅನ್ನ ಕೆಲವು ಇಲಾಖೆಯ ಸಚಿವರುಗಳು, ಅದೇ ರೀತಿಯಾಗಿ ಅಧಿಕಾರಿಗಳು ಬೇಡಿಕೆಯನ್ನಿಟ್ಟಿದ್ದಾರೆ, ಪಡಿತಿದ್ದಾರೆ. ಕೆಲವು ಸಚಿವರುಗಳಂತೂ 15% ಏನು ಟೆಂಡರ್ ಮೊತ್ತದ 15% ಏನು ಲಂಚವನ್ನ ಮೊದಲಿಗೆ ಕೇಳ್ತಾ ಇದ್ದಾರೆ ಎಂಬ ಗಂಭೀರ ಆರೋಪಗಳನ್ನ ಗುತ್ತಿಗೆದಾರರು ಮಾಡಿದ್ರು. ಈ ಕುರಿತಂತೆ ಪ್ರಧಾನಮಂತ್ರಿಗಳಿಗೆ ದೂರನ್ನ ಕೂಡ ಏನು ಸಲ್ಲಿಸಿದ್ರು. ಹೀಗಾಗಿ ಈ ಒಂದು ಏನು ದೂರಿತ್ತು, ಇದನ್ನ ಗೃಹ ಇಲಾಖೆಗೆ ವರ್ಗಾವಣೆಯಾಗಿದ್ದು ಅಲ್ಲಿಂದ ತನಿಖೆ ನಡೀತಿದೆ ಎಂಬಂತ ಮಾಹಿತಿ ಬರ್ತಾ ಇದೆ. ಆದ್ರೆ ಅಧಿಕೃತವಾಗಿ ಈವರೆಗೂ ಕೂಡ ಕೇಂದ್ರ ಗೃಹ ಇಲಾಖೆ ಇರಬಹುದು ಅಥವಾ ಕೇಂದ್ರ ಸರ್ಕಾರದ ಯಾವುದೇ
ತನಿಖಾ ಸಂಸ್ಥೆಗಳು ಪ್ರಕಟಣೆ ಅಥವಾ ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರೇ ಹೇಳುವಂತೆ ಈಗಾಗಲೇ ಈ ಕುರಿತಂತೆ ತಮ್ಮನ್ನ ಸಂಪರ್ಕಿಸಲಾಗಿದೆ. ಜೊತೆಗೆ ಏನಂತಿದೆ, ಯಾವ್ಯಾವ ದಾಖಲೆಗಳಿದಾವೆ ಆ ಎಲ್ಲ ದಾಖಲೆಗಳನ್ನ ಕೂಡ ಸಂಗ್ರಹಿಸಿಟ್ಕೊಂಡು ನಮಗೆ ಕೊಡಿ ಎಂಬಂತ ಏನು ಸೂಚನೆಯನ್ನ ಕೇಂದ್ರದ ಅಧಿಕಾರಿಗಳು ತಮ್ಮ ಕಚೇರಿಗೆ ಬಂದು ಹೇಳಿದ್ದಾರೆ ಎಂಬಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಈ ಒಂದು ತನಿಖೆಯನ್ನ ಆರಂಭಿಸಬಹುದು ಎಂಬ ಲೆಕ್ಕಾಚಾರದಲ್ಲಿ ಈಗಾಗಲೇ ರಾಜ್ಯದ ಗುತ್ತಿಗೆದಾರ ಇರುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣ ದೇಶದ ಗಮನವನ್ನ ಸೆಳೆದಿತ್ತು. ಯಾಕಂತ ಹೇಳಿದ್ರೆ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅಮಿತ್ ಶಾ ಅವರು ಆಗ ರಾಜ್ಯದಲ್ಲಿ ಆಡಳಿತದಿದ್ದಂತ ಕಾಂಗ್ರೆಸ್ ಸರ್ಕಾರದ ಮೇಲೆ 10% ಗವರ್ಮೆಂಟ್ ಎಂಬ ಆರೋಪವನ್ನು ಮಾಡಿದ್ರು. ಇದೀಗ ತಮ್ಮದೇ ಸರ್ಕಾರದ ಮೇಲೆ 40% ಆರೋಪ ಬಂದಿರೋದ್ರಿಂದಾಗಿ ಈ ಒಂದು ಆರೋಪ ಮುಕ್ತವಾಗಿ ಚುನಾವಣೆಯನ್ನ ಎದುರಿಸೋದಕ್ಕೆ ಕೇಂದ್ರ ಸರ್ಕಾರ ಜೊತೆಗೆ ಕೇಂದ್ರ ಬಿಜೆಪಿ ಕೂಡ ಮುಂದಾಗಿದೆ ಎಂಬಂತ ಮಾಹಿತಿ ಬರ್ತಾ ಇದೆ. ಜೊತೆಗೆ ಏನಂತಂದ್ರೆ ಇನ್ನಷ್ಟೇ ಈ ಕುರಿತಂತೆ ತನಿಖೆ ಆರಂಭವಾಗಬೇಕಾಗಿದೆ. ಸೌಮ್ಯ, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು. ZPay and News 18 Network present Crypto Simplified. ಹಾಯ್ ಹಲೋ ನಮಸ್ಕಾರ. ZPay ಮತ್ತು ನೆಟ್ವರ್ಕ್ 18 ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಇವತ್ತು ನಾವು ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ, ವಿಶ್ವದಲ್ಲಿ ಆಗ್ತಾ ಇರೋ ಲೇಟೆಸ್ಟ್ ಸುದ್ದಿಗಳು ಹಾಗೂ ಅಪ್ಡೇಟ್ಸ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಕ್ರಿಪ್ಟೋ ಒಂದು ವೋಲಟೈಲ್ ಮಾರುಕಟ್ಟೆಯಾಗಿದ್ರಿಂದ ಇಲ್ಲಿ ಏರಿಳಿತಗಳು ಸಾಮಾನ್ಯ. ಎಂದು ನಾವು ನಿಮಗೆ ಮಾರುಕಟ್ಟೆಯ ಕುಸಿತದ ಸಮಯದಲ್ಲಿಯೂ ನಿಮ್ಮ ಪೋರ್ಟ್ಫೋಲಿಯೋದ ಮೌಲ್ಯವನ್ನ ಹಿಡಿದಿಟ್ಟುಕೊಳ್ಳಬಲ್ಲ 5 ವಿಧಾನಗಳನ್ನ ತಿಳಿಸಿಕೊಡ್ತೇವೆ. FOMO ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಮತ್ತು FUD ಫಿಯರ್, ಅನ್ಸರ್ಟನಿಟಿ ಅಂಡ್ ಡೌಟ್. FUD ಅಂದ್ರೆ ಸಾಮಾನ್ಯವಾಗಿ ಮಾರುಕಟ್ಟೆಯ ಭಾವನೆ, ವದಂತಿ, ಪ್ರತಿಕೂಲವಾದ ಸುದ್ದಿ ಅಥವಾ ಮಾರುಕಟ್ಟೆಯ ಬಗ್ಗೆ ಪ್ರಮುಖ ವ್ಯಕ್ತಿಗಳಿಂದ ಅನುಮಾನ ಇತ್ಯಾದಿ ಸನ್ನಿವೇಶಗಳು. ಅಂತಹ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಕುಸಿತದ ಭಯದಿಂದಾಗಿ ಹೂಡಿಕೆದಾರರು ತಮ್ಮ ಹಿಡುವಳಿಗಳನ್ನ ಮಾರಾಟ ಮಾಡ್ತಾರೆ. ಇದರಿಂದಾಗಿ ಮೌಲ್ಯವು ಮತ್ತಷ್ಟು ಕುಸಿಯಲು ಪ್ರಾರಂಭಿಸುತ್ತೆ. ಹಾಗೆ FOMOದಲ್ಲಿ ವ್ಯಾಪಾರಿ ಯಾವುದೋ ಪಾಸಿಟಿವ್ ನ್ಯೂಸ್ ಕೇಳಿ ಅಥವಾ ಬೆಲೆಗಳ ಹೆಚ್ಚಳ ನೋಡಿ ಉತ್ಸಾಹದಿಂದ ಹೆಚ್ಚು ಹೂಡಿಕೆ ಮಾಡಿ ಎಡವಟ್ಟು ಮಾಡಿಕೊಳ್ತಾನೆ. ನಿಮ್ಮ ಗುರಿ ಸ್ಪಷ್ಟವಾಗಿರಲಿ. ಪೋರ್ಟ್ಫೋಲಿಯೋವನ್ನ ವೈವಿಧ್ಯಗೊಳಿಸಿ ಮತ್ತು ದೀರ್ಘಕಾಲದವರೆಗೆ ಹೋಲ್ಡ್ ಮಾಡಿಡಬಹುದಾದ ಯೋಜನೆಗಳಿಗೆ ಮಹತ್ವ ಕೊಡಬೇಕು ಮತ್ತು ತಮ್ಮ ಪ್ರವೇಶ ಮತ್ತು ನಿರ್ಗಮನ ಸ್ಥಳವನ್ನ ಸಹ ನಿರ್ಧರಿಸಿಕೊಂಡಿರಬೇಕು. ಉತ್ತಮ ಆದಾಯಕ್ಕಾಗಿ ದೀರ್ಘಾವಧಿಯ ಆಲೋಚನೆ ಅಗತ್ಯ ಅನ್ನೋದೇನೋ ನಿಜ. ಆದ್ರೆ ಅಸೆಟ್ ಖರೀದಿಸಿದ ಸಮಯದಿಂದ ಬೆಲೆ ಕುಸಿಯುತ್ತಲೇ ಇದ್ರೆ ಅದನ್ನ ಮಾರಾಟ ಮಾಡೋದು ಉತ್ತಮ. ಆದ್ರೆ ಬಿಟ್ಕಾಯಿನ್ ಬಗ್ಗೆ ಮಾತನಾಡುವುದಾದ್ರೆ ಇದು ಬಹಳ ಸಮಯದಿಂದಲೂ ನಿರಂತರವಾಗಿ ಇದರ ಟ್ರೆಂಡ್ ಮೇಲ್ಮುಖವಾಗಿದೆ. ಪ್ರಮುಖ ಕುಸಿತದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನಿಮ್ಮ ಬಾಷ್ಪಶೀಲ ಕ್ರಿಪ್ಟೋ ಹಿಡುವಳಿಗಳನ್ನ ಸ್ಥಿರ ಸ್ವತ್ತುಗಳಾಗಿ ಪರಿವರ್ತಿಸುವುದು ಉತ್ತಮ. ಇದರಿಂದ ಅಪಾಯದ ಸಂಭವ ಕಡಿಮೆಯಾಗುತ್ತೆ. ಮಾರುಕಟ್ಟೆ ಕುಸಿತ ಇದ್ರೂ ಸಹ ನಿಮ್ಮ ನೆಚ್ಚಿನ ಆಸ್ತಿಯನ್ನ ರಿಯಾಯಿತಿಯಲ್ಲಿ ನೀವು ಪಡೆಯುವ ಅವಕಾಶಗಳಿಗಾಗಿ ಕಾಯುತ್ತೀರಿ. ಸ್ಟಾಕಿಂಗ್ ಮತ್ತು ಡೆಫಿ ಈಲ್ಡ್ ಫಾರ್ಮಿಂಗ್ ನಿಮ್ಮ ಆದಾಯವನ್ನ ಮಟ್ಟ ಹಾಕಲು ಸಹ ನಿಮಗೆ ಸಹಾಯ ಮಾಡುತ್ತೆ. ಇದು ಇವತ್ತಿನ ವಿಶೇಷ ಸಂಚಿಕೆ. ಕ್ರಿಪ್ಟೋದ ಈ ಅದ್ಭುತ ಪ್ರಪಂಚದ ಬಗ್ಗೆ ನಿಮಗೆ ಮಾಹಿತಿ ನೀಡಿದ್ದೇವೆ. ನೀವು ಈಗ ಕ್ರಿಪ್ಟೋದಲ್ಲಿ ಹೆಚ್ಚು ವಿಶ್ವಾಸದಿಂದ ಹೂಡಿಕೆ ಮಾಡಬಹುದು ಅನ್ನೋದು ನಮ್ಮ ನಂಬಿಕೆ. ಇನ್ನೂ ಹೆಚ್ಚಿನ ಹೊಸತನದ ಸುದ್ದಿಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ZPay and News 18 Network present Crypto Simplified.